ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ಆರೋಗ್ಯವಿಲ್ಲದೆ ಕಲ್ಯಾಣಕ್ಕೆ ಒಪ್ಪಿಕೊಂಡಿದ್ದೇಕೆ ಶ್ರೀರಾಮುಲು? ಸಚಿವರ ಖಾತೆಯ ಅದಲು ಬದಲು ಆಟಕ್ಕೆ ಅಸಲಿ ಕಾರಣವೇನು? ರಾಜರಾಜೇಶ್ವರಿ ಕಣದಲ್ಲಿ ಮುನಿದವರಲ್ಲಿ ಯಾರಿಗೆ ಸಿಗುತ್ತೆ ಟಿಕೆಟ್? ನೀರಿನಲ್ಲಿ ಬೈಕ್ ಸಮೇತ ಕೊಚ್ಚಿ ಹೋಗಿದ್ದವನನ್ನ ರಕ್ಷಿಸಿದ್ದು ಹೇಗೆ? ಇವೆಲ್ಲವನ್ನ ನೋಡೋಣ. ಆರೋಗ್ಯ ಇಲಾಖೆ ಕಳೆದುಕೊಂಡು ಸಿಎಂ ಬಳಿ ಹೇಳಿದ್ದೇನು? ಸಚಿವರಿಗಿಂತ ಶಾಸಕನಾಗಿ ಇರೋದೇ ಉತ್ತಮ ಅಂದಿದ್ದೇಕೆ ಶ್ರೀರಾಮುಲು? ಮುನಿರತ್ನಗೆ ಟಿಕೆಟ್ ಕೊಡಿಸಲು ಯಾರೆಲ್ಲ ಲಾಭೆ ಮಾಡಿದ್ರು ನೋಡೋಣ ಕ್ಯಾಬಿನೆಟ್ ಕುಸ್ತಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಖಾತೆ ಬದಲಾವಣೆ ಬೆನ್ನಲ್ಲೇ ಸಚಿವ ಶ್ರೀರಾಮುಲು ಸಿಎಂ ಯಡಿಯೂರಪ್ಪರನ್ನ ಭೇಟಿಯಾಗಿದ್ರು. ಬೆಳಗ್ಗೆ ಸಿಎಂ ಭೇಟಿಗೆ ಆಗಮಿಸಿದ್ದ ಶ್ರೀರಾಮುಲು ಅರ್ಧ ಗಂಟೆ ಸಿಎಂಗಾಗಿ ಕಾದು ವಾಪಸ್ ತೆರಳಿದ್ರು. ಬಳಿಕ ಮಧ್ಯಾಹ್ನ ಸಿಎಂ ನಿವಾಸ ಕಾವೇರಿಗೆ ಭೇಟಿ ನೀಡಿ 15 ನಿಮಿಷಗಳ ಕಾಲ ಚರ್ಚಿಸಿದ್ರು. ಈ ವೇಳೆ ಖಾತೆ ಹಂಚಿಕೆ ನಿಮ್ಮ ಪರಮಾಧಿಕಾರ ಎಂದ ಶ್ರೀರಾಮುಲು ನಿಮ್ಮ ಆದೇಶಕ್ಕೆ ಬದ್ಧವಾಗಿದ್ದೇನೆ, ಉಪಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸುತ್ತೇನೆ ಅಂತ ಹೇಳಿದ್ರು. ಖಾತೆಯಲ್ಲಿ ಹಸ್ತಕ್ಷೇಪದಿಂದ ಸಚಿವ ಶ್ರೀರಾಮುಲು ಬೇಸತ್ತಿದ್ದು ಆಪ್ತರ ಬಳಿ ರಾಜೀನಾಮೆ ಇಂಗಿತ ವ್ಯಕ್ತಪಡಿಸಿದ್ದಾರಂತೆ. ಆರೋಗ್ಯ ಇಲಾಖೆಯಂತೆಯೇ ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಹಸ್ತಕ್ಷೇಪ ಆದರೆ ಸಹಿಸಿಕೊಳ್ಳಲ್ಲ, ಸಚಿವನಾಗಿರೋದಕ್ಕಿಂತ ಶಾಸಕನಾಗಿರೋದೇ ಉತ್ತಮ ಅಂತ ಆಪ್ತರ ಬಳಿ ಅಸಮಾಧಾನ ತೋಡಿಕೊಂಡಿದ್ದಾರೆ. ಖಾತೆ ಬದಲಾವಣೆಯಿಂದ ಅಸಮಾಧಾನಗೊಂಡಿರುವ ಸಚಿವ ಶ್ರೀರಾಮುಲು ಆರೋಗ್ಯ ಇಲಾಖೆಯಲ್ಲಿ ನಡೆದಂತೆ ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಬೇರೆಯವರ ಹಸ್ತಕ್ಷೇಪ ಆಗಿದ್ದೇ ಆದಲ್ಲಿ ಅದನ್ನ ಸಹಿಸಿಕೊಳ್ಳುವುದು ಕಷ್ಟ ಎಂದಿದ್ದಾರೆ. ತಮ್ಮ ಆಪ್ತರ ಬಳಿ ಈ ಬಗ್ಗೆ ಮಾತಾಡಿದ ಸಚಿವ ಬಿ ಶ್ರೀರಾಮುಲು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಣೆಗೆ ಮುಕ್ತ ಅವಕಾಶ ಬೇಕು ಅಂತ ತಿಳಿಸಿದ್ದಾರೆ. ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶ್ರೀರಾಮುಲು ನಡುವಿನ ಕೋಲ್ಡ್ ವಾರ್ನಿಂದಾಗಿಯೇ ಖಾತೆ ಬದಲಾವಣೆ ನಡೆದಿದೆ ಎನ್ನಲಾಗ್ತಿದೆ. ಕೊರೋನಾ ಆರಂಭದಿಂದ ಎರಡೂ ಇಲಾಖೆ ನಡುವೆ ಸಮನ್ವಯದ ಕೊರತೆ ಇದ್ದು ಇಬ್ಬರ ನಡುವಿನ ಕೋಲ್ಡ್ ವಾರ್ ಆಗಾಗ ಬಹಿರಂಗವಾಗುತ್ತಲೇ ಇತ್ತು. ಅಲ್ಲದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ಧಾರಗಳಿಗೆ ಆರೋಗ್ಯ ಇಲಾಖೆಯಿಂದ ಬೆಂಬಲ ಸಿಗ್ತಿರಲಿಲ್ಲ. ಇದೇ ಕಾರಣಕ್ಕೆ ಎರಡು ಖಾತೆಗಳನ್ನು ಒಬ್ಬರಿಗೆ ವಹಿಸುವ ಬಗ್ಗೆ ಪ್ರಸ್ತಾಪ ಬಂದಿತ್ತು. ಕೊನೆಗೆ ಹೈಕಮಾಂಡ್ ಸೂಚಿಸುತ್ತಿದ್ದಂತೆ ಖಾತೆ ಬದಲಾವಣೆ ಮಾಡಲಾಗಿದೆ. ಮುನಿರತ್ನಕ್ಕೆ ಆರ್ಆರ್ ನಗರ ಟಿಕೆಟ್ ತಪ್ಪುವ ಭೀತಿ ಎದುರಾಗಿದೆ. ಹೀಗಾಗಿ ಬಿಜೆಪಿ ಟಿಕೆಟ್ ಸಿಗದಿದ್ದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವ ಸಾಧ್ಯತೆ ಇದೆ. ಸದ್ಯದ ಬೆಳವಣಿಗೆ ಪ್ರಕಾರ ಮುನಿರತ್ನಗೆ ಇನ್ನೂ ಟಿಕೆಟ್ ಖಚಿತವಾಗಿಲ್ಲ. ಈ ಕಾರಣಕ್ಕೆ ಮುನಿರತ್ನ ಆತಂಕದಲ್ಲಿದ್ದು ಲಗ್ಗೆರೆ ಬಳಿ ಲಕ್ಷ್ಮೀದೇವಿ ನಗರದಲ್ಲಿ ಸಭೆ ನಡೆಸಿದ್ರು. ಬೆಂಬಲಿಗ ಕಾರ್ಪೊರೇಟರ್ ನಿವಾಸದಲ್ಲಿ ಸಭೆ ನಡೆಸಿದ ಮುನಿರತ್ನ ಆಪ್ತರ ಮನವಿ ಸಂಗ್ರಹಿಸಿದ್ರು. ಮುನಿರತ್ನ ಪರ ಇಡೀ ಮಿತ್ರ ಮಂಡಳಿ ಒಂದಾಗಿದ್ದು ಟಿಕೆಟ್ ಕೊಡಿಸಲು ತೀವ್ರ ಕಸರತ್ತು ನಡೆಸುತ್ತಿದೆ. ಮುನಿರತ್ನಗೆ ಆರ್ಆರ್ ನಗರ ಬಿಜೆಪಿ ಟಿಕೆಟ್ ನೀಡಿ ಎಂದು ಸಿಎಂ ಯಡಿಯೂರಪ್ಪಗೆ ರಮೇಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ಸಿಎಂ ಭೇಟಿಯಾದ ಸಚಿವರು ಮುನಿರತ್ನ ರಾಜೀನಾಮೆ ಕೊಟ್ಟು ನಮ್ಮ ಜೊತೆ ಬಿಜೆಪಿ ಸೇರಿದ್ದಾರೆ, ಹೀಗಾಗಿ ಮುನಿರತ್ನಗೆ ಆರ್ಆರ್ ನಗರ ಬಿಜೆಪಿ ಟಿಕೆಟ್ ನೀಡಬೇಕು. ಬೆಂಗಳೂರು ನಗರದಲ್ಲಿ ಬಿಜೆಪಿ ಬಲಗೊಳ್ಳಲು ಮುನಿರತ್ನ ಅವಶ್ಯಕ ಅಂತ ಸಿಎಂ ಭೇಟಿ ವೇಳೆ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಧಿಕಾರಕ್ಕೆ ಬರಲು ಸಹಕರಿಸಿದ ಮುನಿರತ್ನರನ್ನ ಕಡೆಗಣಿಸಲ್ಲ ಅಂತ ಸಿಎಂ ಯಡಿಯೂರಪ್ಪ ಭರವಸೆ ನೀಡಿದ್ದಾರೆ. ಹೈಕಮಾಂಡ್ಗೆ ಮುನಿರತ್ನ ಅವರ ಹೆಸರನ್ನ ಕಳಿಸಿದ್ದೇವೆ, ಅವರಿಗೆ ಟಿಕೆಟ್ ಫೈನಲ್ ಆಗುತ್ತೆ, ಒಗ್ಗಟ್ಟಿನಿಂದ ಹೋರಾಡಿ ಉಪಚುನಾವಣೆಗಳನ್ನ ಗೆಲ್ಲೋಣ ಅಂತ ಹೇಳಿದ್ದಾರೆ. ಸಿಎಂ ಯಡಿಯೂರಪ್ಪರನ್ನ ಸಚಿವರಾದ ರಮೇಶ್ ಜಾರಕಿಹೊಳಿ, ಎಸ್.ಟಿ. ಸೋಮಶೇಖರ್ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಿ ಚರ್ಚಿಸಿದರು. ಖಾತೆ ಬದಲಾವಣೆ ಹಿನ್ನೆಲೆ ಬೇಸರದಲ್ಲೇ ಮನೆಯಲ್ಲೇ ಶ್ರೀರಾಮುಲು ಕಾಲ ಕಳೆಯುತ್ತಿದ್ದಾರೆ. ಬೆಂಗಳೂರಿನ ಮನೆಯ ಕೋಣೆಯಲ್ಲಿ ಶ್ರೀರಾಮುಲು ಒಂಟಿಯಾಗಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಜಾಲ ಬಳಿಯ ಮನೆಯಲ್ಲಿ ಶ್ರೀರಾಮುಲು ಏಕಾಂಗಿಯಾಗಿ ಕಾಲ ಕಳೆಯುತ್ತಿದ್ದು ಯಾರಿಗೂ ಒಳಬಾರದಂತೆ ಹೇಳಿದ್ದಾರೆ. ಬಿ ಶ್ರೀರಾಮುಲು ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯೇ ಸೂಕ್ತ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಸಚಿವ ಸ್ಥಾನ ಬದಲಾಯಿಸೋದು ಸಿಎಂಗೆ ಬಿಟ್ಟ ವಿಚಾರ, ಆದರೆ ಶೋಷಿತರ ಸೇವೆ ಮಾಡಲು ಶ್ರೀರಾಮುಲು ಸೂಕ್ತ ವ್ಯಕ್ತಿ ಅಂತ ಹೇಳಿದರು. ಅಲ್ಲದೆ ಕೋವಿಡ್ ಸಂಕಷ್ಟದ ವೇಳೆ ವೈದ್ಯಕೀಯ ಶಿಕ್ಷಣ ಹಾಗೂ ಆರೋಗ್ಯ ಇಲಾಖೆ ಒಬ್ಬರ ಕೈಗೆ ಇದ್ರೆ ಚಂದ ಎಂದು ಸಿಎಂ ಅವರು ಸುಧಾಕರ್ ಅವರಿಗೆ ಆ ಖಾತೆ ನೀಡಿರಬೇಕು ಎಂದರು. ಕೋರ್ಟ್ಗೆ ರಾಗಿಣಿ ಸಲ್ಲಿಸಿರೋ ಅರ್ಜಿಗಳೇನು? ಶೋಭಾ ಕರಂದ್ಲಾಜೆಗೆ ಉಮಾಶ್ರೀ ತಿರುಗೇಟು ಕೊಟ್ಟಿದ್ದೇಕೆ? ಕೊರೋನಾ ಹೆಸರಿನಲ್ಲಿ ಗಾಯಬ್ ಆಗಿದ್ದ ಟೆಕ್ಕಿ ಪತ್ನಿ ಸಿಕ್ಕಿದ್ದೆಲ್ಲಿ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಡ್ರಗ್ಸ್ ಕೇಸ್ನಲ್ಲಿ ಜೈಲು ಸೇರಿರುವ ನಟಿ ರಾಗಿಣಿ ದ್ವಿವೇದಿ ಎನ್ಡಿಪಿಎಸ್ ಕೋರ್ಟ್ಗೆ 3 ಅರ್ಜಿ ಸಲ್ಲಿಸಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅವಕಾಶ ನೀಡಬೇಕು, ವಕೀಲರು ಸಂಬಂಧಿಗಳ ಭೇಟಿಗೆ ಅನುಮತಿ ನೀಡಬೇಕು ಹಾಗೂ ತಾಯಿ ತಮ್ಮನ ಐಪಾಡ್ ಪೆನ್ ಡ್ರೈವ್ ರಿಲೀಸ್ ಅರ್ಜಿಯಲ್ಲಿ ಮನವಿ ಮಾಡಿದ್ದಾರೆ. ಸ್ಲಿಪ್ ಡಿಸ್ಕ್ ಸೇರಿದಂತೆ ಕೆಲ ಆರೋಗ್ಯ ಸಮಸ್ಯೆ ಹಿನ್ನೆಲೆ ಸಮರ್ಪಕ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ತಪಾಸಣೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಹೀಗಾಗಿ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಸಿಸಿಬಿ ಎಸ್ಪಿಪಿಗೆ ಕೋರ್ಟ್ ಸೂಚನೆ ನೀಡಿದೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲದ ನಂಟು ಆರೋಪ ಪ್ರಕರಣ ಸಂಬಂಧ ಸಿಸಿಬಿ ತನಿಖಾಧಿಕಾರಿಗಳ ಮುಂದೆ ವೀರೇನ್ ಖನ್ನಾ ಪೋಷಕರು ಕಣ್ಣೀರಾಗಿದ್ದಾರೆ. ತಿಂಗಳಿಂದ ಮಗ ಜೈಲಿನಲ್ಲಿದ್ದಾನೆ, 2 ಕೇಸ್ ಆಗಿವೆ, ಬೇಲ್ ಕೂಡ ಸಿಗ್ತಿಲ್ಲ, ನನ್ನ ಮಗನನ್ನ ನೋಡೋಕ್ಕೂ ಆಗ್ತಿಲ್ಲ ಅಂತ ಖನ್ನಾ ತಂದೆ ತಾಯಿ ಹೇಳಿದ್ದಾರೆ. ಅಲ್ಲದೆ ಡ್ರಗ್ ಬಗ್ಗೆ ನಮ್ಮ ಮಗನಿಗೂ ಏನು ಗೊತ್ತಿಲ್ಲ, ಆತ ಪಾರ್ಟಿಗಳನ್ನ ಆಯೋಜನೆ ಮಾಡುತ್ತಿದ್ದ ಎಂದು ಕಣ್ಣೀರಾಗಿದ್ದಾರೆ. ದೇವನಹಳ್ಳಿಯಲ್ಲಿ ಹಳೆ ರೌಡಿ ಶೀಟರ್ ಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ದರ್ಪ ಮೆರೆದಿದ್ದಾರೆ. ನಿನ್ನೆ ರೌಡಿ ಪರೇಡ್ಗೆ ತಡವಾಗಿ ಬಂದಿದ್ದಕ್ಕೆ ಲಾಠಿಯಿಂದ ಹಳೆ ರೌಡಿ ಶೀಟರ್ ಗಜೇಂದ್ರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕಾಲಿಗೆ ಗಾಯವಾಗಿದ್ದರಿಂದ ಆಸ್ಪತ್ರೆಗೆ ಹೋಗಿದ್ದ ಗಜೇಂದ್ರ ಪರೇಡ್ಗೆ ತಡವಾಗಿ ಬಂದಿದ್ದ. ಈ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕೆಐಎ ಪೊಲೀಸ್ ಇನ್ಸ್ಪೆಕ್ಟರ್ ಮುತ್ತುರಾಜ್ ಲಾಠಿಯಿಂದ ಥಳಿಸಿದ್ದಾರೆ. ಇನ್ನು ಪೊಲೀಸರ ಕ್ರಮಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಖಂಡಿಸಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ಡಿಕೆ ರವಿ ಹೆಸರು ಪ್ರಸ್ತಾಪಿಸಬಾರದು ಎಂಬ ಶೋಭಾ ಕರಂದ್ಲಾಜೆ ಹೇಳಿಕೆಗೆ ಉಮಾಶ್ರೀ ತಿರುಗೇಟು ನೀಡಿದ್ದಾರೆ. ಕುಸುಮ ಸಂಪ್ರದಾಯದಂತೆ ಡಿಕೆ ರವಿ ವಿವಾಹವಾಗಿದ್ದಾರೆ, ಅವರ ಪತಿ ಹೆಸರು ಹಾಕಿಕೊಳ್ಳುವುದು ಬೇಡ ಅಂದ್ರೆ ಹೇಗೆ? ಇದರ ಬಗ್ಗೆ ಪ್ರಶ್ನೆ ಮಾಡುವಂತಹ ಹಕ್ಕು ಯಾರಿಗೂ ಇಲ್ಲ ಅಂತ ಹೇಳಿದ್ರು. ಅಲ್ಲದೆ ಪತಿ ಕಳೆದುಕೊಂಡ ನೋವನ್ನು ಮರೆತು ಸಮಾಜ ಸೇವೆಗೆ ಬಂದಿದ್ದಾರೆ, ಅಂಥವರ ಬಗ್ಗೆ ಈ ರೀತಿಯಾಗಿ ಮಾತಾಡುವುದು ಸರಿಯಲ್ಲ ಅಂತ ಉಮಾಶ್ರೀ ಹೇಳಿದ್ದಾರೆ. ಕೊರೋನಾ ವೇಳೆ ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆ ನಡೆಸುತ್ತಿರುವುದು ತಪ್ಪು ಅಂತ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಚುನಾವಣೆ ನಡೆಸದಿದ್ದರೆ ಜಗತ್ತು ಮುಳುಗಿ ಹೋಗುತ್ತಾ ಅಂತ ಚುನಾವಣಾ ಆಯೋಗಕ್ಕೆ ಪ್ರಶ್ನಿಸಿದ್ರು. ಅಲ್ಲದೆ ಚುನಾವಣೆಯ ದಿನ ಶಿಕ್ಷಕರ ರಜೆ ರದ್ದು ಮಾಡಬೇಕು, ಶಿಕ್ಷಕರು ಮತ ಹಾಕಲು ಅವಕಾಶ ಮಾಡಿಕೊಡಬೇಕು ಎಂದು ಆಗ್ರಹಿಸಿದ್ರು. ವರ್ಕ್ ಫ್ರಂ ಹೋಮ್ ವೇಳೆ ಟೆಕ್ಕಿ ದಂಪತಿ ಮಧ್ಯೆ ಗಲಾಟೆ ಶುರುವಾಗಿದ್ದು, ಪತಿಯಿಂದ ಕೆಲ ದಿನ ದೂರವಾಗಲು ಮಹಿಳೆ ಖತರ್ನಾಕ್ ಪ್ಲಾನ್ ಮಾಡಿದ್ದು ಬಹಿರಂಗವಾಗಿದೆ. ಸ್ನೇಹಿತನ ಜೊತೆ ಸೇರಿ ತನಗೆ ಕೋವಿಡ್ ಸೋಂಕಿರುವುದಾಗಿ ನಂಬಿಸಿ ಪರಾರಿಯಾಗಿದ್ದು, ಈ ಬಗ್ಗೆ ಬೊಮ್ಮನಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಸತ್ಯ ಬಯಲಾಗಿದೆ. ಸದ್ಯ ಟೆಕ್ಕಿ ಪತ್ನಿ ರುಚಿಕುಮಾರಿ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿದ್ದು, ಪತಿ ದೊರೆದಿದ್ದ ಪತ್ನಿಗೆ ಪೊಲೀಸರು ಬುದ್ಧಿ ಹೇಳಿ ದೆಹಲಿಯಿಂದ ಕರೆತಂದಿದ್ದಾರೆ. ಕಟ್ಟಡ ಸಾಮಗ್ರಿ ಪೂರೈಕೆ ಹೆಸರಲ್ಲಿ ವಂಚಿಸುತ್ತಿದ್ದ ಆರೋಪಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಪ್ರತಿಷ್ಠಿತ ಕಂಪನಿ ಮ್ಯಾನೇಜರ್ ಎಂದು ಪರಿಚಯಿಸಿಕೊಳ್ಳುತ್ತಿದ್ದ ದಾವೂದ್ ಪಾಷಾ ಕಟ್ಟಡ ನಿರ್ಮಾಣ ಕಂಪನಿಗಳಿಗೆ ಕಚ್ಚಾ ವಸ್ತು ಪೂರೈಸುತ್ತೇನೆ ಅಂತ ನಂಬಿಸಿ ಹಣ ಪಡೆದಿದ್ದ. ಈ ಬಗ್ಗೆ ಬಾಲಾಜಿ ಕನ್ಸ್ಟ್ರನ್ ಸಿಇಎನ್ ಪೊಲೀಸರಿಗೆ ದೂರು ನೀಡಿದ್ರು. ಅದರಂತೆ ದಾವೂದ್ನನ್ನ ಬಂಧಿಸಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಪಿಯು ಕಾಲೇಜುಗಳಿಗೂ ದಸರಾ ರಜೆ ನೀಡುವಂತೆ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಒತ್ತಾಯಿಸಿದೆ. ಕೊರೋನಾ ಸಮಯದಲ್ಲೂ ಉಪನ್ಯಾಸಕರು ಕೆಲಸ ಮಾಡಿದ್ದು, 30ಕ್ಕೂ ಹೆಚ್ಚು ಉಪನ್ಯಾಸಕರು ಸೋಂಕಿಗೆ ತುತ್ತಾಗಿದ್ದಾರೆ. ಹೀಗಾಗಿ ಉಪನ್ಯಾಸಕರ ಹಿತದೃಷ್ಟಿಯಿಂದ 3 ವಾರ ರಜೆ ನೀಡಲು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ಗೆ ಸಂಘದಿಂದ ಮನವಿ ಸಲ್ಲಿಸಲಾಗಿದೆ. ಒಲ್ಲದ ಮನಸ್ಸಿನಿಂದಲೇ ಸಮಾಜ ಕಲ್ಯಾಣ ಖಾತೆ ಒಪ್ಪಿಕೊಂಡ್ರ ಶ್ರೀರಾಮುಲು? ಖಾತೆ ಬದಲಾವಣೆ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದೇನು? ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದೇಕೆ ಹಾಸನ ಬಿಜೆಪಿ ಕಾರ್ಯಕರ್ತರು? ನೋಡೋಣ ಹಾಟ್ ಸ್ಪಾಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಒಲ್ಲದ ಮನಸ್ಸಿನಲ್ಲೇ ಒಂಟಿ ಖಾತೆ ಒಪ್ಪಿಕೊಂಡ್ರ ಶ್ರೀರಾಮುಲು ಅನ್ನೋ ಅನುಮಾನ ಮೂಡಿದೆ. ಸಮಾಜ ಕಲ್ಯಾಣ ಖಾತೆ ವಹಿಸಿಕೊಳ್ಳಲು ಶ್ರೀರಾಮುಲು ಇನ್ನೂ ಪೂರ್ಣ ಸಹಮತ ಸೂಚಿಸಿಲ್ಲ. ಸಿಎಂ ಬಳಿ ಖಾತೆ ಬದಲಾವಣೆ ನಿಮ್ಮ ಪರಮಾಧಿಕಾರ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಆದರೆ ಖಾತೆಯನ್ನ ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ಳಲು ಶ್ರೀರಾಮುಲು ಸಿದ್ಧರಿಲ್ಲ. ಶ್ರೀರಾಮುಲುಗೆ ಯಾವುದೇ ಬೇಸರವಿಲ್ಲ, ಅವರೊಂದಿಗೆ ಮಾತನಾಡಿದ್ದೇನೆ ಅಂತ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿದ್ರು. ರಾಮುಲುಗೆ ಸಮಾಜ ಕಲ್ಯಾಣ ಇಲಾಖೆ ನೀಡಿದ್ದಾರೆ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ. ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ಒಂದೇ, ಸಮಾಜ ಕಲ್ಯಾಣ ಕೂಡ ದೊಡ್ಡ ಇಲಾಖೆಯಾಗಿದ್ದು ಶ್ರೀರಾಮುಲು ಮೊದಲು ಅದೇ ಇಲಾಖೆ ಕೇಳಿದ್ರಂತೆ.
ಸಿಎಂ ನನಗೆ ಹೆಚ್ಚುವರಿಯಾಗಿ ಆರೋಗ್ಯ ಖಾತೆ ಕೊಟ್ಟಿದ್ದಾರೆ. ಬಿಎಸ್ವೈ ಅವರ ನಂಬಿಕೆ ಉಳಿಸಿಕೊಳ್ಳುವ ಕೆಲಸ ಮಾಡ್ತೇನೆ ಅಂತ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಜನರಿಗೆ ಉತ್ತಮ ಆರೋಗ್ಯ ನೀಡಲು, ಕ್ರಾಂತಿಕಾರಕ ಕೆಲಸ ಮಾಡಲು ಹಾಗೂ ಕೊರೋನಾ ನಿಯಂತ್ರಣ ಸೇರಿದಂತೆ ಮಹತ್ವದ ಬದಲಾವಣೆಗೆ ಸಿಎಂ ಸೂಚನೆ ನೀಡಿದ್ದಾರೆ. ನಿರ್ಮಲಾನಂದ ಶ್ರೀ ಆಶೀರ್ವಾದ ಪಡೆದ ಬಳಿಕ ಸುಧಾಕರ್ ಹೇಳಿದರು. ಸಚಿವರ ಖಾತೆ ಬದಲಾವಣೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ರಾಜ್ಯ ಸರ್ಕಾರ ಕೊರೋನಾ ನಿಯಂತ್ರಿಸುವಲ್ಲಿ ವಿಫಲವಾಗಿದೆ. ಇದೇ ಕಾರಣಕ್ಕೆ ಸಚಿವರ ಖಾತೆ ಬದಲಾವಣೆ ಮಾಡಲಾಗಿದೆ. ಅಲ್ಲದೆ ಖಾತೆ ಮರು ಹಂಚಿಕೆ ಗಮನಿಸಿದರೆ ಈ ಸರ್ಕಾರದ ವೈಫಲ್ಯ ಎದ್ದು ಕಾಣುತ್ತದೆ ಅಂತ ಆರೋಪಿಸಿದ್ದಾರೆ. ಬಿಜೆಪಿಗೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಕ್ಷೇತ್ರ ಪ್ರತಿಷ್ಠೆಗೆ ಕಣವಾಗಿದೆ. ಒಂದೆಡೆ ಅಭ್ಯರ್ಥಿ ಆಯ್ಕೆ ಕಗ್ಗಂಟು, ಮತ್ತೊಂದೆಡೆ ವಲಸಿಗರ ಒತ್ತಡ ತಂತ್ರ ಬಿಜೆಪಿ ನಾಯಕರಿಗೆ ತಲೆಬಿಸಿ ತಂದಿದೆ. ಮುನಿರತ್ನಗೆ ಆರ್ಆರ್ ನಗರ ಕ್ಷೇತ್ರದ ಟಿಕೆಟ್ ನೀಡುವಂತೆ ವಲಸಿಗ ಟೀಮ್ ಒತ್ತಡ ಹೇರುತ್ತಿದ್ದು, ಯಡಿಯೂರಪ್ಪ ಪ್ಲಾನ್ ಇನ್ನೂ ನಿಗೂಢವಾಗಿದೆ. ಮುನಿರತ್ನ ಪರ ಮಿತ್ರ ಮಂಡಳಿ ಬ್ಯಾಟ್ ಬೀಸಿದ ಬೆನ್ನಲ್ಲೇ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ ಕೂಡ ಲಾಬಿ ಮಾಡಿದ್ದಾರೆ. ಆರ್ಆರ್ ನಗರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮುನಿರತ್ನ ಅವರಿಗೆ ಬಿಜೆಪಿ ಟಿಕೆಟ್ ಕೊಡುವುದು ಸೂಕ್ತ ಅಂತ ಈಶ್ವರಪ್ಪ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಮುನಿರತ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಅಂತ ತಿಳಿಸಿದರು. ಮುನಿರತ್ನ ಪರ ಸಭೆ ನಡೆಸಿದ ಬಿಬಿಎಂಪಿಯ ಮಾಜಿ ಸದಸ್ಯರು ಟಿಕೆಟ್ ಘೋಷಣೆ ವಿಳಂಬವಾಗ್ತಿರೋದ್ರಿಂದ ಕೆಲಸ ಮಾಡಲು ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ದಾರೆ. ತಕ್ಷಣವೇ ಟಿಕೆಟ್ ಘೋಷಿಸಿದ್ರೆ ಪ್ರಚಾರ ಮಾಡಬಹುದು. ಮುನಿರತ್ನಗೆ ಟಿಕೆಟ್ ನೀಡಲು ಮೀನಾಮೇಷ ಎಣಿಸುತ್ತಿರುವುದು ಸರಿಯಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ರಾಜ್ಯ ಬಿಜೆಪಿ ಕಚೇರಿ ಎದುರು ಅರಸೀಕೆರೆ ಬಿಜೆಪಿ ಕಾರ್ಯಕರ್ತರು ಧರಣಿ ನಡೆಸಿದರು. ಸಿಎಂ ರಾಜಕೀಯ ಕಾರ್ಯದರ್ಶಿ ಎನ್ಆರ್ ಸಂತೋಷ್ ವಿರುದ್ಧ ಕಾರ್ಯಕರ್ತರು ಸಿಡಿದೆದ್ದಿದ್ದು, ಅರಸೀಕೆರೆ ನಗರ ಯೋಜನಾ ಪ್ರಾಧಿಕಾರಕ್ಕೆ ನೇಮಕಕ್ಕೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಕೆಎಂಎಫ್ ನಿರ್ದೇಶಕ ಅಮರನಾಥ್ ಜಾರಕಿಹೊಳಿ, ಸದ್ಯಕ್ಕೆ ನನಗೆ ಬಿಜೆಪಿ ಅಭ್ಯರ್ಥಿ ಆಗಬೇಕೆಂಬ ಮನಸ್ಸಿಲ್ಲ ಅಂತ ಹೇಳಿದ್ದಾರೆ. ಅಭ್ಯರ್ಥಿ ರೇಸ್ನಲ್ಲಿ ರಮೇಶ್ ಜಾರಕಿಹೊಳಿ ಪುತ್ರ ಅಮರನಾಥ್ ಜಾರಕಿಹೊಳಿ ಹೆಸರು ಕೇಳಿಬಂದಿತ್ತು. ಆದರೆ ನಾನು ವಯಸ್ಸಿನಲ್ಲಿ ತುಂಬಾ ಚಿಕ್ಕವನಿದ್ದೇನೆ. ಇತ್ತೀಚೆಗಷ್ಟೇ ಬಿಜೆಪಿ ಸೇರಿಕೊಂಡಿದ್ದೇನೆ. ನನಗೆ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡುವ ಮನಸ್ಸಿದೆ ಅಂತ ಹೇಳಿದರು. ಭಾರಿ ಮಳೆಗೆ ಕುಸಿದು ಬಿದ್ದಿದ್ದಲ್ಲಿ ಕಲ್ಲಿನ ಕೋಟೆ. ಸೀತಾಫಲ ಹಣ್ಣು ತರಲು ಹೋಗಿದ್ದ ಮಹಿಳೆ ನೀರು ಪಾಲಾಗಿದ್ದು ಏಕೆ? ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದ ವ್ಯಕ್ತಿ ಮುಳ್ಳಿನ ಗಂಟಿ ಹಿಡಿದುಕೊಂಡು ಬದುಕಿದ್ದೇಗೆ? ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿಯ ಸವದತ್ತಿ ತಾಲೂಕಿನಾದ್ಯಂತ ಭಾರೀ ಮಳೆಯಾಗಿದ್ದು, ವರವಿಕೊಳ್ಳ ಜಲಪಾತದಲ್ಲಿ ನೀರು ಉಕ್ಕಿ ಹರಿಯುತ್ತಿದೆ. ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಬಳಿ ಇರೋ ವರವಿಕೊಳ್ಳದಲ್ಲಿ ಭಾರೀ ಗಾಳಿ ನೀರು ಚಿಮ್ಮುತ್ತಿದೆ. ಹೀಗಿದ್ರೂ ಅಪಾಯದ ಮಧ್ಯೆಯೂ ಪ್ರವಾಸಿಗರು ಎಂಜಾಯ್ ಮಾಡ್ತಿದ್ದಾರೆ. ವರುಣನ ಆರ್ಭಟಕ್ಕೆ ಬೆಳಗಾವಿಯಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಧಾರಾಕಾರ ಮಳೆಗೆ ಹುಕ್ಕೇರಿಯಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗಿರುವ ಕಾರು, ಬೈಕ್ ಹಳ್ಳದಲ್ಲಿ ಬಿದ್ದಿದೆ. ಅಲ್ಲದೆ ಮಳೆಯ ಅಬ್ಬರಕ್ಕೆ ಧರೆಗುರುಳಿರುವ ವಿದ್ಯುತ್ ಕಂಬಗಳು ಲಾರಿ ಮೇಲೆ ಬಿದ್ದಿವೆ. ಹೀಗಾಗಿ ನಿನ್ನೆಯಿಂದ ಹುಕ್ಕೇರಿಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಭಾರೀ ಮಳೆ ಸಾಲು ಸಾಲು ಅವಾಂತರ ಸೃಷ್ಟಿಸಿದೆ. ಕರಡಿ ಇಳಕಲ್ ನಡುವೆ ವಾಹನ ಸಂಚಾರ ಸ್ಥಗಿತವಾಗಿದ್ದು, ಕರಡಿ, ಬೂದಿಹಾಳ, ತಾರಿವಾಳ, ಜಂಬಲದಿನ್ನಿ ಸೇರಿದಂತೆ ಹಲವು ಗ್ರಾಮಗಳ ಮಧ್ಯೆ ಸಂಪರ್ಕ ಕಡಿತವಾಗಿದೆ. ಅಲ್ಲದೆ ಘಟಪ್ರಭಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿ ಮಿರ್ಜಿ ಗ್ರಾಮದ ಬಳಿಯ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಇನ್ನು ಇಳಕಲ್ ತಾಲೂಕಿನ ಬಲಕುಂದಿಯಲ್ಲಿ 5 ಮನೆಗಳ ಗೋಡೆ ಕುಸಿತವಾಗಿದ್ದು, ಮಣ್ಣಿನಲ್ಲಿ ಸಿಲುಕಿದ್ದ ಮಕ್ಕಳನ್ನ ರಕ್ಷಣೆ ಮಾಡಲಾಗಿದೆ. ನಿರಂತರ ಮಳೆಗೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕಲಬಂದಕೇರಿ ಗ್ರಾಮದಲ್ಲಿ 20ಕ್ಕೂ ಹೆಚ್ಚು ಮನೆಗಳ ಗೋಡೆ ಕುಸಿತವಾಗಿದೆ. ಗ್ರಾಮದ ಶ್ರೀಶೈಲ್ ಅಂಗಡಿ ಎಂಬುವರ ಮನೆಯವರು ಗೋಡೆ ಬೀಳುವ ಸಂಶಯದಿಂದ ಹೊರಬಂದು ಬಚಾವಾಗಿದ್ದಾರೆ. ಇನ್ನು ಕಲಬಂದಕೇರಿಯಲ್ಲಿ 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು, ನೀರು ಹೊರಹಾಕಲು ಜನರು ಹರಸಾಹಸ ಪಡುತ್ತಿದ್ದಾರೆ.
ಬೈಕ್ ಸಮೇತ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ವಿಜಯಪುರ ತಾಲೂಕಿನ ಅತ್ತಾಲಟ್ಟಿ ಬಳಿಯ ದೊರವಿ ಹಳ್ಳದಲ್ಲಿ ಬೈಕ್ ಸಮೇತ ಸಂಗಾಪುರ ನಿವಾಸಿ ಬಂದೇ ನವಾಜ್ ಮೊಕಾಶಿ ಕೊಚ್ಚಿ ಹೋಗಿದ್ದ. ಈ ವೇಳೆ ಹಳ್ಳದಲ್ಲಿ ಮುಳ್ಳಿನ ಗಂಟಿಗೆ ಸಿಲುಕಿಕೊಂಡ ಬಂದೇ ನವಾಜ್ ಮೊಬೈಲ್ ಫೋನ್ನಿಂದ ಮನೆಗೆ ಕರೆ ಮಾಡಿ ತಿಳಿಸಿದ್ದ. ತಕ್ಷಣ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಾದ್ಯಂತ ವರುಣ ಅಬ್ಬರಿಸುತ್ತಿದ್ದು ಐತಿಹಾಸಿಕ ಸವದತ್ತಿ ಕೋಟೆಯ ಒಂದು ಭಾಗ ಕುಸಿತ ಕಂಡಿದೆ. ಕಲ್ಲಿನ ಗೋಡೆ ಕುಸಿತದಿಂದ ಕೋಟೆ ಪಕ್ಕದ ಜನರಲ್ಲಿ ಆತಂಕ ಮನೆ ಮಾಡಿದೆ. 18ನೇ ಶತಮಾನದಲ್ಲಿ ಜಯಪ್ಪ ದೇಸಾಯಿಯಿಂದ ಕೋಟೆ ನಿರ್ಮಿಸಿದ್ರು. ಇದೀಗ ಭಾರೀ ಮಳೆಯಿಂದ ಗೋಡೆ ಕುಸಿದಿದ್ದು ಗೋಡೆ ಕುಸಿಯುತ್ತಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ವರುಣನ ಆರ್ಭಟಕ್ಕೆ ಹಕ್ಕಿತಿಮ್ಮಯ್ಯನ ಹಟ್ಟಿ ಕೆರೆ ಸಂಪೂರ್ಣ ಭರ್ತಿಯಾಗಿದೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಹಕ್ಕಿತಿಮ್ಮಯ್ಯನ ಹಟ್ಟಿಯ ಕೆರೆ ಏರಿ ಬಿರುಕು ಬಿಟ್ಟು ಅಪಾರ ಪ್ರಮಾಣದ ನೀರು ಪೋಲಾಗ್ತಿದೆ. ಹಕ್ಕಿತಿಮ್ಮಯ್ಯನ ಹಟ್ಟಿ ಜನ ಕೆರೆಕಟ್ಟೆ ಒಡೆಯುವ ಆತಂಕದಲ್ಲಿದ್ದಾರೆ. ಒಂದು ವೇಳೆ ಕೆರೆಕಟ್ಟೆ ಒಡೆದ್ರೆ ಅಪಾರ ಹಾನಿಯಾಗಲಿದೆ. ಹದಗೆಟ್ಟ ರಸ್ತೆಗಳ ದುರಸ್ತಿಗೆ ಆಗ್ರಹಿಸಿ ಕರವೇ ಕಾರ್ಯಕರ್ತರು ಗದಗ ನಗರದ ಮುಳಗುಂದ ನಾಕಾ ಬಳಿಯ ಲೋಕೋಪಯೋಗಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಕರವೇ ಪ್ರತಿಭಟನೆ ನೋಡಿದ ಅಧಿಕಾರಿಗಳು ಕಚೇರಿ ಬಾಗಿಲು ಹಾಕಿಕೊಂಡು ಒಳಗೆ ಕುಳಿತರು. ಅಧಿಕಾರಿಗಳ ವರ್ತನೆಗೆ ರುಚಿಗೆದ್ದ ಕಾರ್ಯಕರ್ತರು ಗೇಟ್ ಹಾರಿ ಇಲಾಖೆಗೆ ನುಗ್ಗಿದ್ರು. ಈ ವೇಳೆ ಪೊಲೀಸರು ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದ್ದು ಪೊಲೀಸ್ ಪೇದೆ ಮಹಿಳೆ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಸರ್ಕಾರ ಕೊಟ್ಟ ದಸರಾ ಗಿಫ್ಟ್ ಏನು? ಮತ್ತೆ ಆತಂಕ ತಂದಿದ್ದೇಗೆ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್? ಲಿಬಿಯಾದಲ್ಲಿ ಅಪಹರಣಕ್ಕೀಡಾಗಿದ್ದ ಭಾರತೀಯರು ಈಗ ಹೇಗಿದ್ದಾರೆ? ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನೀಟ್ ಪರೀಕ್ಷೆಯಿಂದ ವಂಚಿತರಾದವರಿಗೆ ಮತ್ತೆ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗಿದೆ. ಕೊರೋನಾ ಪ್ರೋಟೋಕಾಲ್ ನಡುವೆಯೂ ಸೆಪ್ಟೆಂಬರ್ 14ರಂದು ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. ದೇಶಾದ್ಯಂತ ಸುಮಾರು 14.37 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ರು. ಆದರೆ ಕೊರೋನಾ ಪಾಸಿಟಿವ್ ಬಂದಿದ್ದ ಕಾರಣಕ್ಕೆ ಅಥವಾ ಕಂಟೈನ್ಮೆಂಟ್ ಝೋನ್ನ ನಿವಾಸಿಗಳಾಗಿದ್ದ ಕಾರಣಕ್ಕೆ ಪರೀಕ್ಷೆಗೆ ಹಲವರು ಹಾಜರಾಗಿರಲಿಲ್ಲ. ಅಂತವರಿಗೆ ಮತ್ತೆ ಅವಕಾಶ ನೀಡಿದ್ದು ನಾಡಿದ್ದು ನೀಟ್ ಪರೀಕ್ಷೆ ನಡೆಯಲಿದೆ. ಇದೇ ತಿಂಗಳ 16ರಂದು ಫಲಿತಾಂಶ ಪ್ರಕಟವಾಗಲಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ 44 ಸೇತುವೆಗಳನ್ನು ಲೋಕಾರ್ಪಣೆ ಮಾಡಿದ್ರು. ಗಡಿ ರಸ್ತೆ ಸಂಘಟನೆ ನಿರ್ಮಿಸಿರುವ 44 ಬ್ರಿಡ್ಜ್ಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಲಾಯಿತು. ಜಮ್ಮು ಕಾಶ್ಮೀರ, ಲಡಾಖ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ ಸೇರಿದಂತೆ 7 ರಾಜ್ಯಗಳಲ್ಲಿ 44 ಬ್ರಿಡ್ಜ್ ನಿರ್ಮಾಣವಾಗಿದ್ದು, ಬ್ರಿಡ್ಜ್ಗಳಿಂದ ಯೋಧರ ಸಂಚಾರ, ಸೇನಾ ಶಸ್ತ್ರಾಸ್ತ್ರ ರವಾನೆಗೆ ಅನುಕೂಲವಾಗಲಿದೆ. ಉತ್ತರ ಕೊರಿಯಾದ ಆಡಳಿತಾರೂಢ ಪಕ್ಷದ 75ನೇ ಸಂಸ್ಥಾಪನಾ ದಿನದ ಅಂಗವಾಗಿ ನಡೆದ ಸೇನಾ ಪಥಸಂಚಲನದ ವೇಳೆ ದೀರ್ಘ ದೂರ ವ್ಯಾಪ್ತಿಯ ಕ್ಷಿಪಣಿ ಪ್ರದರ್ಶಿಸಿರುವುದಕ್ಕೆ ದಕ್ಷಿಣ ಕೊರಿಯಾ ಆತಂಕ ವ್ಯಕ್ತಪಡಿಸಿದೆ. ಈ ಹಿಂದಿನ ನಿಶಸ್ತ್ರೀಕರಣ ಒಪ್ಪಂದಕ್ಕೆ ಉತ್ತರ ಕೊರಿಯಾ ಬದ್ಧತೆ ತೋರಬೇಕು ಎಂದು ದಕ್ಷಿಣ ಹೇಳಿದೆ. ಉತ್ತರ ಕೊರಿಯಾದ ಪ್ಯಾಂಗ್ಯಾಂಗ್ನಲ್ಲಿ ಹಮ್ಮಿಕೊಂಡಿದ್ದ ಸೇನಾ ಪಥಸಂಚಲನದ ವೇಳೆ ಇದೇ ಮೊದಲ ಬಾರಿಗೆ 2 ಕ್ಷಿಪಣಿಗಳನ್ನು ವಿದೇಶಿ ಪ್ರೇಕ್ಷಕರ ಮುಂದೆ ಪ್ರದರ್ಶಿಸಲಾಗಿದೆ. ಭಾರತ ಚೀನಾ ಮಧ್ಯೆ ಪೂರ್ವ ಲಡಾಖ್ನಲ್ಲಿ ಸೇನೆ ನಿಯೋಜನೆ, ಗಡಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇಂದು ಕಾರ್ಪ್ಸ್ ಕಮಾಂಡರ್ ಮಟ್ಟದ 7ನೇ ಸುತ್ತಿನ ಮಹತ್ವದ ಮಾತುಕತೆ ನಡೆದಿದೆ. ಆದರೆ ಯಾವುದೇ ಮಹತ್ವದ ಪ್ರಗತಿ ಕಾಣಬಹುದು ಎಂಬ ಆಶಾಭಾವನೆ ನಮಗಿಲ್ಲ. ಸೆಪ್ಟೆಂಬರ್ 21ರಂದು ನಡೆದ ಕಳೆದ ಸಭೆಯಲ್ಲಿ ಯಾವುದೇ ಪ್ರಗತಿ ಕಂಡುಬಂದಿರಲಿಲ್ಲ. ಇದು 7ನೇ ಸುತ್ತಿನ ಕಮಾಂಡರ್ ಮಟ್ಟದ ಮಾತುಕತೆಯಾಗಿದೆ ಎಂದು ಸೇನೆಯ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. ಗುಜರಾತ್ನ ವಸ್ತ್ರ ವಿನ್ಯಾಸಕನೊಬ್ಬ ವಿಶೇಷ ರೀತಿಯ ಗರ್ಭಾ ನೃತ್ಯದ ವಸ್ತ್ರವನ್ನ ಸಿದ್ಧಪಡಿಸಿದ್ದಾನೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೊರೋನಾ ವಾರಿಯರ್ಸ್ ಫೋಟೋ ಬಳಸಿಕೊಂಡು ಗರ್ಭಾ ನೃತ್ಯದ ವಸ್ತ್ರ ರೆಡಿ ಮಾಡಿದ್ದು ಎಲ್ಲರನ್ನ ಅಟ್ರಾಕ್ಟ್ ಮಾಡ್ತಿದೆ. ಆದರೆ ಕೊರೋನಾ ಅಬ್ಬರಿಸುತ್ತಿರುವುದರಿಂದ ಈ ವರ್ಷ ಗುಜರಾತ್ನ ಸಾಂಪ್ರದಾಯಿಕ ಗರ್ಭಾ ನೃತ್ಯ ಕಾರ್ಯಕ್ರಮಕ್ಕೆ ಅವಕಾಶ ನೀಡೋದಿಲ್ಲ ಎಂದು ರಾಜ್ಯ ಸರ್ಕಾರ ಹೇಳಿದೆ.